ಓಂ ಪರೋ ಮಾತ್ರಯ ತನ್ವಾ ವೃಧಾನ ನ ತೇ ಮಹಿತ್ವಮನ್ವಷ್ಣುವಂತೆ ಉಭೇ ತೇ ವಿದ್ಮರಜಾಸಿ ಪೃಥಿವ್ಯಾ ದೇವತ್ವಂ ವಿಷ್ಣೋ ಪರಮಸ್ಯ ವಿತ್ಸೆ ಗಂಧದ್ವಾರಾಂ ದುರಾಧರ್ಷಾಂ ನಿತ್ಯಪುಷ್ಟಾಂ ಕರೇಷಿಣೀಂ ಈಶ್ವರೀಂ ಸರ್ವಭೂತಾನಾಂ ತಾಮಿಹೋಪಶ್ವಯೇ ಶ್ರಿಯಂ ಶ್ರೀರ್ಮೇ ಭಜತು ಅಲಕ್ಷ್ಮೀರ್ಮೇ ನಶ್ಯತು ತದಸ್ಯ ಪ್ರಿಯಮಭಿಪಾಥೋಃ ಅಶ್ಯಾಂ ನರೋ ಯತ್ರ ದೇವಯವೋ ಮದಂತಿ ಗುರುಕ್ರಮಸ್ಯ ಸಹಿ ಬಂಧುರಿತ್ಥಾ ವಿಷ್ಣೋಃ ಪದೇ ಪರಮೇ ಮಧ್ವ ಉತ್ಸಾಹ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ ಸ್ಥಿರೈರಂಗೈಃ ಸ್ತುಷ್ಟುವಾಂಸಸ್ತನೂಭಿರ್ವ್ಯಶೇಮ ದೇವಹಿತಂ ಯದಾಯುಃ. ಶ್ರೀ ಗುರುಭ್ಯೋ ನಮಃ. ವಿಶ್ವಾವಸು ಸಂವತ್ಸರಸ್ಯ ಶ್ರಾವಣಮಾಸಸ್ಯ ಯೋಯಂ ಶುಕ್ರವಾಸರಃ ವರಮಹಾಲಕ್ಷ್ಮೀ ವ್ರತ ಸಂಪನ್ನಃ. ತಸ್ಮಿನ್ ಭಗವಂತಂ ನಾರಾಯಣಂ ಭಗವತೀಂ ಚ ವರಮಹಾಲಕ್ಷ್ಮೀಂ ತಾಭ್ಯಾಮೇವ ಸೃಷ್ಟಸ್ಯ ಅಸ್ಯ ಪ್ರಪಂಚಸ್ಯ ಯಾನಿ ತತ್ವಾನಿ ಮಹದಾದ್ಯಾನಿ ತೇಷಾಂ ಉತ್ಪತ್ತಿಕ್ರಮಸ್ಯ ಶ್ರವಣೇನೈವ ತೌ ಲಕ್ಷ್ಮೀನಾರಾಯಣೌ ಆರಾಧಯಿತು ಕಾಮಾಃ ಸರ್ವೇಪಿ ವಯಮತ್ರ ಸಜ್ಜಾಮಹೆ. ಸರ್ವೇಭ್ಯಃ ಶ್ರೋತೃಭ್ಯಃ ಸಕುಟುಂಬೇಭ್ಯಃ ಸಪರಿವಾರೇಭ್ಯಃ ಅಸ್ಯ ಪರ್ವಣಃ ವರಮಹಾಲಕ್ಷ್ಮೀವ್ರತಸ್ಯ ಶುಭಾಶಯಾಃ ವ್ಯಾಹ್ರಿಯಂತೆ. ಸರ್ವೇಷಾಂ ಚ ಅಸ್ಮಾಕಂ ಗೃಹೇಷು ಶ್ರೀಃ ತಿಷ್ಠತು, ಅಲಕ್ಷ್ಮೀಃ ಅಪಗಚ್ಚತು. सा च लक्ष्मीः अत्र स्थित्वा ज्ञानकार्याणि श्रवणमननध्यानादीनि निरन्तरं कारयतु भक्तान् इति प्रार्थयामहे. ಇದು ಶ್ರಾವಣ ಮಾಸದ ವರಮಹಾಲಕ್ಷ್ಮೀ ವೃತ್ತದ ದಿನ, ವಿಶ್ವಾವಸು ಸಂವತ್ಸರದ್ದು. ಲಕ್ಷ್ಮೀನಾರಾಯಣರನ್ನ ನಾವು ಭಾಗವತದ ಶ್ರವಣದ ಮೂಲಕವೇ ಆರಾಧನೆ ಮಾಡಬೇಕು. ಹಾಗೆ ವರಮಹಾಲಕ್ಷ್ಮೀ ವ್ರತದ ಈ ದಿವಸ ನಮ್ಮಿಂದ ಆರಾಧಿತರಾದಂಥ ಲಕ್ಷ್ಮೀನಾರಾಯಣರು ನಮಗೆ ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ಕೊಟ್ಟು ಶ್ರವಣ ಮನನ ಧ್ಯಾನಾದಿಗಳನ್ನು ಕೂಡ ಮತ್ತಷ್ಟು ಮಾಡಿಸಿ ನಮ್ಮ ಜೀವನದಲ್ಲಿ ಅವರು ನಮಗೆ ಎಲ್ಲ ರೀತಿಯಾದಂತಹ ಅಭಿವೃದ್ಧಿಗೆ ಕಾರಣರಾಗಬೇಕು ಅಂತನ್ನುವುದನ್ನು ಮೊದಲು ಪ್ರಾರ್ಥಿಸೋಣ. ಎಲ್ಲ ಶ್ರೋತೃಗಳಿಗೂ ಕೂಡ ಈ ವರಮಹಾಲಕ್ಷ್ಮೀ ವ್ರತದ ಹಬ್ಬದ ಶುಭಾಶಯಗಳು ಹಾಗೆ ನಮಸ್ಕಾರಗಳು. ಭಾಗವತದ 2ನೇ ಸ್ಕಂದದ 5ನೇ ಅಧ್ಯಾಯದ 26ನೇಯ ಶ್ಲೋಕ, ಅದನ್ನು ಈಗ ನೋಡಬೇಕಾಗಿದೆ. ಪ್ರಕೃತಿ ಪುರುಷ ಅನಿಸಿಕೊಂಡಿರುವ ಆ ಲಕ್ಷ್ಮೀನಾರಾಯಣರು ಸೃಷ್ಟಿಸಿರುವ ಈ ಜಗತ್ತಿನ ತತ್ವಗಳೇನಿವೆ, ಮಹತ್ತತ್ವ, ಅಹಂಕಾರ ತತ್ವ ಮೊದಲಾದ ತತ್ವಗಳು, ಅವುಗಳ ಶ್ರವಣವನ್ನೇ, ಅವುಗಳ ಉತ್ಪತ್ತಿಯ ಕುರಿತಾದ ಶ್ರವಣವನ್ನೇ ನಾವೀಗ ಮಾಡಲಿಕ್ಕೆ ಹೊರಟಿದ್ದೇವೆ. ಅದರಲ್ಲಿ ಈ ಭಗವಂತ ಪ್ರಕೃತಿಯ ಮೂಲಕವಾಗಿ ಮೊದಲು ಮಹತ್ತತ್ವವನ್ನು ಸೃಷ್ಟಿಸಿದ, ಅಹಂಕಾರ ತತ್ವವನ್ನು ಸೃಷ್ಟಿಸಿದ. ಅದರಿಂದ ಮೊದಲು ಈ ಶಬ್ದ ಹುಟ್ಟಿತು, ಶಬ್ದದಿಂದ ಆಕಾಶ ಮಹಾಭೂತ ಹುಟ್ಟಿತು ಅಂತನ್ನೋದನ್ನು ನೋಡಿದ್ದೇವೆ. ಅದರ ಮುಂದೆ ಈಗ ನಾವು ನೋಡಬೇಕಾದದ್ದು, ಆ ಆಕಾಶ ಅನ್ನುವುದು ವಿಕಾರ ಹೊಂದಿದಾಗ ಸ್ಪರ್ಶ ಮೊದಲು ಹುಟ್ಟಿತು, ಆಮೇಲೆ ವಾಯು ಹುಟ್ಟಿತು ಅನ್ನುವುದನ್ನು ಗಮನಿಸಬೇಕು. ಆತ್ಮನ ಆಕಾಶ ಸಂಭೂತಃ
ಆಕಾಶಾದ್ವಾಯು ವಾಯೋರಗ್ನಿ ಅದ್ಯ ಪೃಥಿವೀ ಅಂತ ಹೀಗೆ ಶಾಸ್ತ್ರದಲ್ಲಿ ಕೂಡ ಉತ್ಪತ್ತಿ ಕ್ರಮವನ್ನು ವರ್ಣನೆ ಮಾಡ್ತಾರೆ. ಆತ್ಮನಃ ಅಂದರೆ ಭಗವಂತನಿಂದ ಮೊದಲು ಆಕಾಶ ಹುಟ್ಟಿತು, ಮುಂದೆ ಆಕಾಶಾದ್ ವಾಯು, ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ಜಲ, ಆ ಜಲದಿಂದ ಪೃಥ್ವಿ ಹುಟ್ಟಿತು ಅಂತ ಹೀಗೆ ಉತ್ಪತ್ತಿ ಕ್ರಮ ಉಪನಿಷತ್ತಿನಲ್ಲೂ ಕೂಡ ಬಂದಿದೆ. ಈ ಆಕಾಶ ಮೊದಲು ಹುಟ್ಟಿದೆ, ಆ ಹುಟ್ಟಿದ ಆಕಾಶ ವಿಕಾರವನ್ನು ಪಡೆದಾಗ ಮೊದಲು ಸ್ಪರ್ಶ ಹುಟ್ಟಿತು, ಆಮೇಲೆ ವಾಯು ಹುಟ್ಟಿತು ಅಂತ ವರ್ಣನೆ ಮಾಡ್ತಾರೆ. ಈ ಆಕಾಶದಲ್ಲಿ ಕೇವಲ ಶಬ್ದ ಇತ್ತು, ಅದನ್ನ ಹಿಂದೆ ನಾವು ನೋಡಿದ್ದೀವಿ. ತಸ್ಯ ಮಾತ್ರಾ ಗುಣ ಶಬ್ದ ಅಂತ. ಈ ವಾಯುವಿನಲ್ಲಿ ಸ್ಪರ್ಶ ಅನ್ನುವ ಗುಣವೂ ಇದೆ, ಹಾಗೆ ಶಬ್ದ ಅನ್ನುವ ಗುಣವೂ ಇದೆ. ಅದು ಆಕಾಶದಿಂದ ಹುಟ್ಟಿರುವುದರಿಂದ ಆ ಆಕಾಶದ ಗುಣವಾದ ಶಬ್ದವನ್ನು ಕೂಡ ಪಡೆದೇ ಇದೆ. ಅಲ್ಲಿ ಸ್ಪರ್ಶ ಇಲ್ಲದೆ ಹೋದ್ರೂ ಕೂಡ ಈ ಸ್ಪರ್ಶ ಅನ್ನೋದು ವಾಯುವಿನಲ್ಲಿ ಹೆಚ್ಚಿಗೆ ಸೇರಿಕೊಂಡಿದೆ. ಮತ್ತೆ ಈ ವಾಯುವಿನ ಅಭಿಮಾನಿಗಳು ಬೇರೆಯವರು ಇದ್ದಾರೆ, ಪ್ರವಾಹ ವಾಯು ಮೊದಲಾದವರು. ಆದರೆ ವಾಯುವಿನ ಮುಖ್ಯಾಭಿಮಾನಿ ಈ ಮುಖ್ಯ ಪ್ರಾಣ, ಅವನೇ ಮಹತ್ತತ್ವದ ಅಭಿಮಾನಿ ದೇವತೆಯು ಕೂಡ ಹೌದು. ಅವನನ್ನ ಪ್ರಾಣ, ಓಜಸ್, ಸಹಸ್, ಬಲ ಎಂಬುದಾಗಿ 5 ಶಬ್ದಗಳಿಂದ ಭಾಗವತ ವರ್ಣಿಸಿದೆ. ಕೇವಲ ನಾವು ಬೀಸುವ ಗಾಳಿ ಏನಿದೆ ಅಥವಾ ಪಂಚಮಹಾಭೂತಗಳಲ್ಲಿ ಸೇರಿದ ಗಾಳಿ ವಾಯು ಏನಿದೆ, ಅದಕ್ಕೆ ಪ್ರಾಣ, ಓಜಸ್, ಸಹಸ್, ಬಲ ಅನ್ನುವ 3 ಗುಣಗಳು ಇರ್ತವೆ ಅಂತ ಸಮರ್ಥಿಸುವುದು ಸಾಧ್ಯವಿಲ್ಲ. ಹಾಗೆ ಅಂತ ಉಪಾಸನೆಯಿಂದ ಕೂಡ ಏನೇ ಫಲ ಇಲ್ಲ. ಆದರೆ ಮುಖ್ಯ ಪ್ರಾಣನಿಗೆ ಈ ಎಲ್ಲ ಶಕ್ತಿಗಳು ಕೂಡ ಇರ್ತವೆ. ಮುಖ್ಯ ಪ್ರಾಣನ ಅಧೀನರಾದಂತಹ ದೇವತೆಗಳಿಗೆ ಕೂಡ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಈ ಶಕ್ತಿಗಳು ಇರ್ತವೆ. ಇದಕ್ಕೆ ಆ ಪ್ರಾಣ, ಓಜಸ್, ಸಹಸ್, ಬಲ ಅಂತ ಏನು ಬಂದಿದೆ, ಅದಕ್ಕೆ ಏನೇನು ಅರ್ಥ ಮಾಡಿದ್ದಾರೆ ಅನ್ನೋದನ್ನ ಈಗ ನೋಡಬೇಕು. ಪರಾನ್ವಯ, ಪರ ಅಂದರೆ ಮೊದಲು ಬಂದಿರುವಂತಹ ಆಕಾಶ, ಅದರ ಸಂಬಂಧ ಇರುವುದರಿಂದ ವಾಯುವಿನಲ್ಲಿ ಶಬ್ದಗುಣವು ಕೂಡ ಬಂತು. ಪರಾನ್ವಯ ಶಬ್ದವಾಂಶ ಅಂತ. ಅಲ್ಲಿ ಓಜಸ್, ಸಹಸ್, ಬಲ ಅಂತಿದೆ. ಆ 3ಕ್ಕೂ ಕೂಡ ಕ್ರಮವಾಗಿ ಇಂದ್ರಿಯ, ಮನಸ್ಸು ಮತ್ತು ಶರೀರಗಳು ಅವುಗಳ ಪಾಠವ. ಓಜಸ್ ಅಂದರೆ ಇಂದ್ರಿಯ ಪಾಠವ, ಸಹಸ್ ಅಂದರೆ ಮನಃಪಾಠವ, ಮತ್ತು ಬಲ ಅಂದರೆ ಶರೀರ ಪಾಠವ. ಇಂದ್ರಿಯ, ಮನಸ್ಸು ಮತ್ತು ಶರೀರಗಳ ಶಕ್ತಿಯನ್ನೇ ಹೀಗೆ ಪ್ರಾಣ, ಓಜಸ್, ಸಹಸ್ ಎಂಬುದಾಗಿ ಹೇಳಿದ್ದಾರೆ ಅಂತ ಶ್ರೀಧರರು ವ್ಯಾಖ್ಯಾನ ಮಾಡಿದ್ದಾರೆ. ಓಜಸ್ಸು ಅಂದರೆ ಪ್ರವೃತ್ತಿ ಶಕ್ತಿ, ಕೆಲಸ ಮಾಡುವ ಶಕ್ತಿ. ಸಹಸ್ಸು ಅಂದರೆ ವೇಗ, ಬಲ ಅಂದರೆ ಧರಿಸುವ ಶಕ್ತಿ. ಹೀಗೆ ಅರ್ಥ ಹೇಳ್ತಾರೆ ಮತ್ತು ಕೆಲವರು ವ್ಯಾಖ್ಯಾನಕಾರರು. ಆದರೆ ಆಚಾರ್ಯರು ವಿಧೃತಿ ಎನ್ನುವ ಒಂದು ಗುಣವನ್ನು ಕೂಡ ಆ ವಾಯುವಿಗೆ ತಗೊಂಡಿದ್ದಾರೆ. ಅದು ಮಹಾಭಾರತದಲ್ಲಿ ಬಂದಿದೆ. ಮಹಾಭಾರತದಲ್ಲಿ ಇವತ್ತು ಆ ಶ್ಲೋಕ ಎಲ್ಲೂ ಕಾಣಿಸ್ತಿಲ್ಲ, ಅದರಿಂದ ಅದು ಯಾರಿಗೂ ಕೂಡ ಗಮನಕ್ಕೆ ಬಂದಿಲ್ಲ. ರಾಧಾಕೃಷ್ಣರು ಹೇಳುವಂತೆ ಈ ಪ್ರಾಣನನ್ನ ಶರೀರದೊಳಗೆ ಸಂಚಾರ ಮಾಡುವುದರಿಂದ ಪ್ರಾಣ, ಇಂದ್ರಿಯ ಶಕ್ತಿ ರೂಪನಾದ್ರಿಂದ ಓಜಸ್ಸು, ಅಂತಃಕರಣ ಅಂದರೆ ಮನಸ್ಸಿಗೆ ಶಕ್ತಿ ಕೊಡುವುದರಿಂದ ಸಹಸ್ಸು, ದೇಹ ಸಾಮರ್ಥ್ಯ ರೂಪನಾದ್ರಿಂದ ಬಲ ಅಂತಿಷ್ಟು ವ್ಯಾಖ್ಯಾನ ಮಾಡಿದ್ದಾರೆ. ಇದು ಬೇರೆ ಬೇರೆಯವರು ಮಾಡಿದ ವ್ಯಾಖ್ಯಾನಗಳಾದವು. ಇನ್ನು ಮುಂದೆ ನಾವು ಇದಕ್ಕೆ ಆಚಾರ್ಯರು ಭಾಗವತ ತಾತ್ಪರ್ಯ ಏನು ಬರೆದಿದ್ದಾರೆ ಅಂತ ಅನ್ನೋದನ್ನು ನೋಡಬೇಕು. ಹಾಗೆ ಅದಕ್ಕನುಸಾರವಾಗಿ ವಿಜಯಧ್ವಜರು ಮತ್ತು ಯಾದವಾರ್ಯರು ಅವುಗಳನ್ನ ಏನು ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಕೂಡ ನೋಡಬೇಕು. ಸರ್ವಚೇಷ್ಟಯಿತೃತ್ವಾತ್ತು ಪ್ರಾಣೋಭಿಭವ ಶಕ್ತಿತಃ ಓಜಸ್ತ್ವನಭಿಭಾವ್ಯತ್ವ ಸಹಶ್ಚ ಸ್ವೇಚ್ಛೆಯಾ ಕೃತೇ ಬಲಂ ವಿಧಾರಕತ್ವಾಚ್ಚ ವಿಧೃತಿರ್ ವಾಯುರುಚ್ಯತೆ ಅಂತ ಮಹಾಭಾರತದಲ್ಲಿ ಬಂದಿರುವಂತಹ ಶ್ಲೋಕ. ಅದು ಈಗಾಗಲೇ ಹೇಳಿದೆ, ಅದು ಈಗ ಉಪಲಬ್ಧ ಇಲ್ಲ ಆ ಶ್ಲೋಕ ಅಂತ. ವಿಜಯಧ್ವಜರ ವ್ಯಾಖ್ಯಾನದಲ್ಲಿ ಹೆಚ್ಚಿಂದೇನು ವ್ಯಾಖ್ಯಾನ ಅಲ್ಲಿ ಕಾಣಿಸೋದಿಲ್ಲ. ಅಭಿಭವ ಶಕ್ತಿತ್ವಾತ್ ಓಜಃ, ಅಭಿಭವ ಅಂದರೆ ಇನ್ನೊಬ್ಬರನ್ನು ಮಣಿಸುವ ಶಕ್ತಿ ಅಂತ ಅದರ ತಾತ್ಪರ್ಯ. ಈಗ ಅದಕ್ಕಾಗಿ ನಾವು ಈ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಏನು ಮಾಡಿದ್ದಾರೆ ಅದನ್ನು ನೋಡಬೇಕು.
ಭಾಗವತದಲ್ಲಿ ಪ್ರಾಣ ಓಜಸ್ ಸಹಸ್ ಬಲ ಅಂತ 4 ಇದ್ರೆ ವಿಧೃತಿಯೊಂದನ್ನು ಆಚಾರ್ಯರು ಮಹಾಭಾರತದ ಆಧಾರದಿಂದ ಸೇರಿಸಿದ್ದಾರೆ ಅನ್ನೋದನ್ನು ಕೂಡ ನೋಡಬೇಕು. ಇಲ್ಲಿ ಸರ್ವಚೇಷ್ಟಯಿತೃತ್ವ, ಎಲ್ಲರ ಶರೀರದಲ್ಲಿಯೂ ಮನಸ್ಸಿನಲ್ಲಿಯೂ ಚಟುವಟಿಕೆಯನ್ನು ಮಾಡಿಸುವವನು ಈ ಪ್ರಾಣ. ಅನಚೇಷ್ಟಾಯಾಮ್ ಅಂತ ಧಾತು. ತಾನು ಸರ್ವದಾ ಕ್ರಿಯಾಶೀಲನಾಗಿರುವುದಲ್ಲದೇ ತನ್ನ ಭಕ್ತರನ್ನು ಕೂಡ ಸರ್ವದಾ ಕ್ರಿಯಾಶೀಲರನ್ನಾಗಿ ಮಾಡ್ತಾನೆ. ಅದಕ್ಕಾಗಿ ಆತನನ್ನು ಸರ್ವಚೇಷ್ಟಯಿತ, ಆದ್ದರಿಂದ ಅವನನ್ನು ಪ್ರಾಣ ಅಂತ ಹೇಳಬೇಕು. ಮತ್ತೆ ಮುಂದೆ ಇರುವುದು ಅಭಿಭವ ಶಕ್ತಿತಃ ಓಜಃ ಅಂತ. ಅಭಿಭವ ಅಂದ್ರೆ ಇನ್ನೊಬ್ಬರನ್ನ ವೈರಿಗಳನ್ನ ಸೋಲಿಸುವ ಶಕ್ತಿ. ವೈರಿ ಪರಾಭವ ತಜ್ಜನಕ ಶಕ್ತಿ ರೂಪತ್ವಾದಿತ್ಯರ್ಥ. ಅವನನ್ನ ಓಜಃ ಅಂತ ಹೇಳಬೇಕು. ಯಾಕೆ ಓಜಃ ಅಂತ ಹೇಳಬೇಕು ಅಂದ್ರೆ ಅವನು ವೈರಿಗಳನ್ನು ಮಣಿಸುವ ಶಕ್ತಿ ಉಳ್ಳವನಾದ್ರಿಂದ, ಮತ್ತೆ ನಮಗೆ ವೈರಿಗಳನ್ನು ಮಣಿಸುವ ಶಕ್ತಿ ಕೊಡುವವನಾದ್ರಿಂದ. ಹಾಗೆ ಅನಭಿಭಾವ್ಯತ್ವ ಸಹ. ಅನಭಿಭಾವ್ಯ ಅಂದ್ರೆ ಇನ್ನೊಬ್ಬರಿಗೆ ಮಣಿಯದವನು ಅಂತ ಅದರ ತಾತ್ಪರ್ಯ. ಇನ್ನೊಬ್ಬರಿಗೆ ಇನ್ನೊಂದು ದುಷ್ಟಶಕ್ತಿಗೆ ಮಣಿಯುವುದೂ ಇಲ್ಲ, ಆ ದುಷ್ಟಶಕ್ತಿಯನ್ನು ಮಣಿಸಿಯೂ ಮಣಿಸ್ತಾನೆ. ಆದ್ರಿಂದ ಆತನನ್ನು ಸಹ ಅಂತ ಹೀಗೆ ಹೇಳಬೇಕು. ಕೆಲವು ದೇವತೆಗಳಿಗೆ ಇನ್ನೊಬ್ಬರಿಗೆ ಮಣಿಯದೇ ಇರುವ ಶಕ್ತಿ ಇರ್ತದೆ. ತಾವು ಮಣಿಯೋದಿಲ್ಲ, ಅವರೂ ಮಣಿಯೋದಿಲ್ಲ, ಇಬ್ಬರದು ಸಮಬಲ ಆಗಿಬಿಡ್ತದೆ. ಆದ್ರೆ ಮುಖ್ಯ ಪ್ರಾಣದ ಹಾಗಲ್ಲ. ದುಷ್ಟಶಕ್ತಿಗಳಿಗೆ ಆತ ಮಣಿಯುವುದಿಲ್ಲ, ಅಷ್ಟೇ ಅಲ್ಲ ಅವರನ್ನೇ ಮಣಿಸ್ತಾನೆ. ಆದ್ರಿಂದ ಅವನು ಸಹಸ್ಸೂ ಹೌದು, ಓಜಸ್ಸೂ ಹೌದು. ಮುಂದೆ ಅವನು ಬಲ ಅಂತ ಅವನನ್ನು ಉಪಾಸನೆ ಮಾಡಬೇಕು. ಯಾಕೆ ಬಲ ಅಂತ ಹೇಳಬೇಕು ಅಂದ್ರೆ ಸ್ವೇಚ್ಛೆಯ, ತನ್ನ ಇಚ್ಛೆಗೆ ತಕ್ಕಂತೆ ಕೆಲಸಗಳನ್ನು ಮಾಡಬಲ್ಲವನಾದ್ರಿಂದ ಅವನನ್ನ ಬಲ ಅಂತ ಹೇಳ್ತಾರೆ. ದುರ್ಬಲರಾದವರಿಗೆ ತನ್ನ ಇಚ್ಛೆಗೆ ತಕ್ಕಂತೆ ಕೆಲಸ ಮಾಡುವ ಶಕ್ತಿ ಇರೋದಿಲ್ಲ, ಆದ್ರಿಂದ ಇದನ್ನ ಬಲ ಅಂತ ಹೇಳ್ತಾರೆ. ವಿಧಾರಕತ್ವಾತ್, ಎಲ್ಲವನ್ನು ಧರಿಸುವ ಶಕ್ತಿ ಇರೋದ್ರಿಂದ ಆತನನ್ನ ವಿಧೃತಿ ಎಂಬುದಾಗಿ ಕೂಡ ಹೇಳ್ತಾರೆ. ವಿಧೃತಿ ಎನ್ನುವುದು ಶಬ್ದ ಸ್ತ್ರೀಲಿಂಗ ಇರಬಹುದು, ಆದರೆ ಮುಖ್ಯ ಪ್ರಾಣನ ಗುಣವನ್ನು ಅದು ಹೇಳ್ತದೆ. ಅಥವಾ ಮುಖ್ಯ ಪ್ರಾಣನನ್ನು ಅದು ಹೇಳಿದಾಗ ವಿಧೃತಿ ಎಂಬುದಾಗಿ ಪುಲ್ಲಿಂಗವನ್ನಾಗಿ ಕೂಡ ನಾವು ಅದನ್ನು ತಿಳ್ಕೊಳ್ಬಹುದು. ಹೀಗೆ ಆ ಮಹಾಭೂತಕ್ಕೆ ಇಷ್ಟೆಲ್ಲ ಗುಣಗಳು ಇರ್ತವೆ ಅಂತ ಹೇಳೋದು ಕಷ್ಟ. ಆದರೆ ಮಹಾಭೂತದ ಅಭಿಮಾನಿ ದೇವತೆಗಳಿಗೆ ಇಷ್ಟೆಲ್ಲ ಗುಣಗಳು ಇದ್ದೇ ಇರ್ತವೆ ಅಂತ ಅದರ ತಾತ್ಪರ್ಯ. ಆಚಾರ್ಯರು ಇಷ್ಟನ್ನ ಇಲ್ಲಿ ಹೇಳಿದ್ದಾರೆ. ಇದಕ್ಕೆ ಬೇರೆ ಯಾದವೇಂದ್ರ ತೀರ್ಥರು, ಅನಂತ ತೀರ್ಥರು ಮೊದಲಾದವರು ಹೆಚ್ಚಿನ ವ್ಯಾಖ್ಯಾನಗಳನ್ನೇನು ಮಾಡಲಿಲ್ಲ. ಅದರಿಂದ ಅದನ್ನು ಇಲ್ಲಿ ಓದಬೇಕಾದ, ಅದನ್ನು ಅವಗಾಹನೆ ತಂದುಕೊಳ್ಬೇಕಾದಂತಹ ಪ್ರಮೇಯವೂ ಏನಿಲ್ಲ. ಇಲ್ಲಿ ಈ 5 ಶಬ್ದಗಳೇನಿವೆ, ಪ್ರಾಣ, ಓಜಸ್, ಸಹಸ್, ಬಲ ಮತ್ತು ವಿಧೃತಿ ಅಂತ ಮಹಾಭಾರತದ ಈ ಶ್ಲೋಕ, ಇದನ್ನ ಪ್ರಾಣಾಯ ನಮಃ, ಓಜಸೇ ನಮಃ, ಸಹಸೇ ನಮಃ, ಬಲಾಯ ನಮಃ, ವಿಧೃತಯೇ ನಮಃ ಅಂತ ಚತುರ್ಥಿ ವಿಭಕ್ತಿ ಅಂತವಾಗಿ ಇಟ್ಕೊಂಡ್ರೆ ಅದು ಮುಖ್ಯ ಪ್ರಾಣನ ಒಂದು ಉಪಾಸನೆ ಆಗ್ತದೆ. ಅದರಿಂದ ನಮಗೆ ಸಿಗಬೇಕಾದಂಥ ಗುಣಗಳೆಲ್ಲವೂ ಕೂಡ ಸಿಗ್ತವೆ. ಮತ್ತೆ ಅದನ್ನು ಈಗ ಮುಂದೆ ಹೇಳುವನಿದ್ದೇನೆ. ಈ ಪ್ರಾಣ, ಓಜಸ್, ಸಹಸ್, ಬಲ ಇತ್ಯಾದಿ ಕೆಲವು ಶಬ್ದಗಳು ವಿಷ್ಣು ಸಹಸ್ರನಾಮದಲ್ಲೂ ಕೂಡ ಕೇಳಿ ಬರ್ತವೆ. ಪ್ರಾಣದ, ಈಶಾನ ಪ್ರಾಣದ, ಪ್ರಾಣ ಇತ್ಯಾದಿ ಕಡೆ ಪ್ರಾಣ ಅನ್ನೋ ಶಬ್ದ ಬಂದಿದೆ. ಓಜಸ್ ತೇಜೋ ದ್ಯುತಿಧರ ಎಂಬಲ್ಲಿ ಓಜಸ್ ಶಬ್ದ ಬಂದಿದೆ. ಮತ್ತೆ ಮಹಾಬಲ ಇತ್ಯಾದಿ ಕಡೆ ಬಲ ಅನ್ನೋ ಶಬ್ದವು ಕೂಡ ಬಂದಿದೆ. ಪ್ರಾಣ, ಓಜಸ್, ಸಹಸ್, ಬಲ ಮತ್ತು ವಿಧೃತಿ ಅಂತ ಏನಿದೆ, ಇದಕ್ಕೆ ವಿಷ್ಣು ಸಹಸ್ರನಾಮದಲ್ಲಿ ಹೆಚ್ಚು ಸಂವಾದಿಯಾದ ಶಬ್ದಗಳನ್ನು ನಾವಿನ್ನೂ ತಗೊಳ್ಬೇಕು ಅಂತಿದ್ರೆ ಪ್ರಾಣದ ಅಂದ್ರೆ ನಮಗೆಲ್ಲರಿಗೂ ಕೂಡ ಪ್ರಾಣವನ್ನು ಕೊಡುವಂಥವನು, ನಮ್ಮಲ್ಲಿ ಚೈತನ್ಯವನ್ನು ತುಂಬುವವನು. ಮುಂದೆ ಶತ್ರುಜಿತ್ ಅಂದ್ರೆ ಶತ್ರುಗಳನ್ನ ಮಣಿಸುವಂಥವನು. ಇದು ಅಲ್ಲಿರುವ ಓಜಸ್ ಅನ್ನೋದಕ್ಕೆ ಪರ್ಯಾಯವಾಗಿ ವಿಷ್ಣು ಸಹಸ್ರನಾಮದಲ್ಲಿರುವಂತಹ ಶತ್ರುಜಿತ್ ಎಂಬ ಶಬ್ದ. ಮತ್ತೆ ಇಲ್ಲಿ ಸಹಸ್ ಅಂತ ಶಬ್ದ ಇದೆ, ಅದಕ್ಕೆ ಅನಭಿಭಾವ್ಯ. ವಿಷ್ಣು ಸಹಸ್ರನಾಮದಲ್ಲಿ ನೇರವಾಗಿ ಸಹಸ್ ಅಂತ ಬರದೇ ಹೋದ್ರೂ ಕೂಡ ಅನಭಿಭಾವ್ಯ, ಶತ್ರುಗಳಿಗೆ ಮಣಿಯದವನು ಅಂತನ್ನುವ ನಾಮ. ಇದನ್ನ ನಾವು ತಿಳ್ಕೋಬೇಕು. ಅನಭಿಭಾವ್ಯ ಅನ್ನೋ ಶಬ್ದ ವಿಷ್ಣು ಸಹಸ್ರನಾಮದಲ್ಲಿ ಬಂದಿಲ್ಲ, ಆದರೆ ಅಕ್ಷೋಭ್ಯ ಅನ್ನೋ ಶಬ್ದ ಬಂದಿದೆ. ಹೀಗೆ ಅಕ್ಷೋಭ್ಯ ಎಂಬ ಶಬ್ದದಿಂದ ಸಹಸ್ ಅನ್ನೋದನ್ನ ನಾವು ತಗೊಳ್ಬೇಕು. ಅಂತೂ ಇಲ್ಲೇನು 5 ಮುಖ್ಯ ಪ್ರಾಣಿ ಶಬ್ದಗಳಿವೆ,
ಅವೆಲ್ಲಕ್ಕೂ ಸಮಾನವಾಗಿ ವಿಷ್ಣು ಸಹಸ್ರನಾಮದಲ್ಲೂ ಶಬ್ದ ಇವುಗಳಿವೆ. ಪ್ರಾಣದಾಯ ನಮಃ, ಅಕ್ಷೋಭ್ಯಾಯ ನಮಃ, ಶತ್ರುಜಿತೆಯ ನಮಃ. ಮುಂದೆ ಬಲ ಅಂತ ಶಬ್ದ ಇದೆ, ಅದಕ್ಕೆ ಮಹಾಬಲಾಯ ನಮಃ ಅಂತ ಮಹಾಬಲ ಅನ್ನೋ ಶಬ್ದವೇ ಇದೆ, ಮಹೋತ್ಸಾಹೋ ಮಹಾಬಲ ಎಂಬಲ್ಲಿ. ಮತ್ತೆ ಇಲ್ಲಿ ಧೃತಿ ಅಂತಿದೆ, ಎಲ್ಲವನ್ನೂ ಧರಿಸಿರುವುದರಿಂದ ಮುಖ್ಯ ಪ್ರಾಣನನ್ನು ವಿಧೃತಿ ಅಂತ ಹೇಳ್ತಾರೆ ಅಂತ. ಭಗವಂತನಿಗೆ ಧರ್ಮ ಅಂತಲೇ ಶಬ್ದ ಇದೆ, ಅಥವಾ ಭಾರಭೃತ್ ಎಂಬ ಶಬ್ದ ಇದೆ. ಹೀಗೆ ಪ್ರಾಣದ, ಅಕ್ಷೋಭ್ಯ, ಶತ್ರುಜಿತ, ಮಹಾಬಲ, ಭಾರಭೃತ್ ಈ 5 ನಾಮಗಳಿಂದ ಭಗವಂತನನ್ನು ಉಪಾಸನೆ ಮಾಡಬೇಕು. ಪ್ರಾಣ, ಓಜಸ್, ಸಹಸ್, ಬಲ, ವಿಧೃತಿ ಎಂಬ 5 ನಾಮಗಳಿಂದ ಮುಖ್ಯ ಪ್ರಾಣನನ್ನು ಉಪಾಸನೆ ಮಾಡಬೇಕು. ಮುಖ್ಯ ಪ್ರಾಣನನ್ನು, ಭಗವಂತನನ್ನು ಇಬ್ಬರನ್ನೂ ಕೂಡ ಪ್ರಾಣ, ಓಜಸ್, ಸಹಸ್, ಬಲ, ವಿಧೃತಿ ಈ 5 ನಾಮಗಳಿಂದಲೇ ಉಪಾಸನೆ ಮಾಡುವುದು ಕೂಡ ಸಾಧ್ಯವೇ. ಭಗವಂತ ಸರ್ವಶಬ್ದ ವಾಚ್ಯನಾದ್ದರಿಂದ ಇಲ್ಲಿ ಈ ವಿಷಯಗಳನ್ನ ನಾವು ನಮ್ಮ ದೈನಂದಿನ ಧ್ಯಾನದಲ್ಲಿ, ತಂತ್ರಸಾರದಲ್ಲಿ ಪ್ರಾಣ ಮಂತ್ರ ಮೊದಲಾದ ಮಂತ್ರಗಳೇ ಇವೆ. ಮಹಾಭಾರತ ಮತ್ತು ಭಾಗವತಗಳು ಕೂಡ ಮಂತ್ರ ತುಲ್ಯವಾದ ಗ್ರಂಥಗಳೇ. ಅದರಿಂದ ಅವು ನಮಗೆ ಇಲ್ಲಿ ಮಂತ್ರದ ಸ್ವರೂಪವನ್ನು ಹೇಳಿವೆ. ಮತ್ತೆ ತಮ್ಮ ಯಥಾ ಉಪಾಸತೆ ತದೇವ ಭವತಿ ಅಂತ ಇರುವುದರಿಂದ ಅವರನ್ನು ನಾವು ಹೇಗೆ ಉಪಾಸಿಸ್ತೇವೋ ಅಂಥ ಗುಣಗಳು ಕೂಡ ನಮ್ಮಲ್ಲಿ ನೆರೆ ಮಾಡಿಕೊಳ್ತವೆ. ನಾವು ನಮ್ಮಲ್ಲಿ ಕ್ರಿಯಾಹೀನತೆ, ಕ್ರಿಯಾಶೂನ್ಯತೆ ಕಾಣಿಸಿದಾಗ ಆವಾಗ ಭಗವಂತನನ್ನ ಮತ್ತು ಮುಖ್ಯ ಪ್ರಾಣನನ್ನ ಪ್ರಾಣದ ಅಥವಾ ಪ್ರಾಣ ಅಂತ ಉಪಾಸನೆ ಮಾಡಬೇಕು. ಮತ್ತೆ ಶತ್ರುಗಳ ಉಪಟಳವನ್ನು ತಡೆಯುವುದಕ್ಕಾಗಿ ನಾವು ಈ ಅಕ್ಷೋಭ್ಯ ಅಥವಾ ಸಹಸ್ ಅಂತ ಎಂಬ ಶಬ್ದವನ್ನ ಭಜಿಸಬೇಕು. ಆ ಶಬ್ದದ ಮೂಲಕ ಅವರಿಬ್ಬರನ್ನು ಭಜಿಸಬೇಕು. ನಾವು ಶತ್ರುಗಳಿಗೆ ಮಣಿಯಬಾರದು ಅನ್ನೋ ಕಾರಣಕ್ಕಾಗಿ ಸಹಸ್ ಅನ್ನುವ ಶಬ್ದ ಆದರೆ, ಶತ್ರುಗಳನ್ನು ನಾವು ಮಣಿಸಬೇಕು ಅನ್ನೋ ಕಾರಣಕ್ಕಾಗಿ ಓಜಸ್ ಎಂಬ ಶಬ್ದ, ಹಾಗೆ ಶತ್ರುಜಿತ್ ಎಂಬ ಶಬ್ದವನ್ನು ಬಳಕೆ ಮಾಡ್ಕೋಬೇಕು. ನಮ್ಮ ಇಚ್ಛೆಗೆ ತಕ್ಕಂತೆ ನಾವು ಕೆಲಸ ಮಾಡಬೇಕೇ ಹೊರತು ಇನ್ನೊಬ್ಬರು ಅಡಿಯಾಳಾಗಿ ಕೆಲಸ ಮಾಡಬಾರದು ಅನ್ನುವ ಒಂದು ಉದ್ದೇಶ ನಮಗಿದ್ರೆ ಆವಾಗ ಮುಖ್ಯ ಪ್ರಾಣನನ್ನ ಬಲ ಎಂಬುದಾಗಿಯೂ ಹಾಗೆ ಪರಮಾತ್ಮನನ್ನು ಬಲ ಅಥವಾ ಮಹಾಬಲ ಎಂಬುದಾಗಿ ಉಪಾಸನೆ ಮಾಡಬೇಕು. ಸಂಸಾರದಲ್ಲಿ ಇದ್ದೀವಿ ಅಂದ ಮೇಲೆ ಅನೇಕ ಥರದ ಭಾರಗಳನ್ನು ಹೊರುವಂತಹ ಪ್ರಸಂಗ ಬರ್ತಿರ್ತದೆ. ಆ ಎಲ್ಲ ಭಾರಗಳನ್ನು ಹೊರುವ ಶಕ್ತಿಯನ್ನು ನಮಗೆ ಮುಖ್ಯ ಪ್ರಾಣ ಮತ್ತು ಪರಮಾತ್ಮ ಇಬ್ಬರು ಕೂಡ ಕೊಡಬೇಕು. ಸ್ವಯಂ ಭಗವಂತ ಮತ್ತು ಮುಖ್ಯ ಪ್ರಾಣ ಇವರಿಬ್ಬರು ಕೂಡ ಈ ಬ್ರಹ್ಮಾಂಡಕ್ಕೆ ಹೇಗೆ ಆಧಾರಭೂತವಾಗಿ ನಿಂತಿದ್ದಾರೆ ಅನ್ನೋದು ನಮ್ಗೆ ಗೊತ್ತಿದೆ. ಕೆಳಗೆ ವಿಷ್ಣು ಕೂರ್ಮ ಇದ್ದಾನೆ, ಅವನ ಬೆನ್ನ ಮೇಲೆ ವಾಯು ಕೂರ್ಮ ಇದ್ದಾನೆ. ಸವಾಯು ಕೂರ್ಮ ರೂಪೇಣ ವಿಭರ್ತಿ ಅಂಡಂ, ಹೀಗೆ ಕೂರ್ಮ ರೂಪದಿಂದ ಅವನ ಅಂಡವನ್ನು ಧರಿಸಿದ್ದಾನೆ ಅಂತ ಹೀಗೆ ಕೇಳಿ ಬರ್ತದೆ. ಹೀಗೆ ಮುಖ್ಯ ಪ್ರಾಣ ಮತ್ತು ಪರಮಾತ್ಮ ಇಬ್ಬರು ಕೂಡ ಕೂರ್ಮ ರೂಪದಿಂದ ಜಗತ್ತನ್ನು ಧರಿಸಿದ್ದಾರೆ. ಆದ್ರಿಂದ ಅವರು ವಿಧೃತಿಗಳು ಅಥವಾ ಭಾರಭೃತ್ಗಳು ಅಂತ ಕರೆಸ್ಕೋತಾರೆ. ಆ ಗುಣವನ್ನು ಉಪಾಸನೆ ಮಾಡಿದ್ರಿಂದ ನಮ್ಮ ಭಾರವನ್ನು, ಜವಾಬ್ದಾರಿಯನ್ನ ಸರಿಯಾಗಿ ನಿರ್ವಹಿಸುವಂತಹ ಶಕ್ತಿಯನ್ನು ಸಾಧಕ ಪಡ್ಕೊಳ್ತಾನೆ. ಇದಕ್ಕೆ ಈ ರಾಮಾಯಣದಲ್ಲಿ ಬರುವಂತಹ ಒಂದು ಪೂರಕವಾದಂತಹ ಕಥೆಯನ್ನು ನಾವು ದೃಷ್ಟಾಂತವನ್ನಾಗಿ ತಗೊಂಡ್ರೆ, ಅದು ಹೀಗೆ ಮುಖ್ಯ ಪ್ರಾಣನ ಗುಣಗಳನ್ನು, ಭಗವಂತನ ಗುಣಗಳನ್ನು ಹೇಗೆ ನಾವು ಧ್ಯಾನಿಸಿ ಅದರ ಲಾಭದಿಂದ ಅದನ್ನು ಪಡ್ಕೊಂಡು ಆ ಗುಣಗಳನ್ನು ಯಥಾಶಕ್ತಿ ನಾವು ಕೂಡ ಪಡ್ಕೊಂಡು ನಮ್ಮ ಜೀವನದಲ್ಲಿ ಮುಂದುವರಿಯಬಹುದು ಅನ್ನೋದು ಗೊತ್ತಾಗ್ತದೆ. ಈ ಹನುಮಂತ ಮೊದಲಾದವರೆಲ್ಲರೂ ಕೂಡ ದಕ್ಷಿಣ ದಿಕ್ಕಿಗೆ ಸೀತೆಯ ಅನ್ವೇಷಣೆಗಾಗಿ ಹೊರಟಿದ್ದಾರೆ. ಅಲ್ಲಿ ದಕ್ಷಿಣ ದಿಕ್ಕಿನ ತುದಿಗೆ ಬಂದಾಗ ಅಗಾಧವಾದ ಸಮುದ್ರ ಎದುರಿಗೆ ಕಂಡಿದೆ. ದಕ್ಷಿಣ ದಿಕ್ಕಿನಲ್ಲೇ ಸೀತೆ ಇದ್ದಾಳೆ, ರಾವಣ ಅವಳನ್ನು ಅಪಹರಿಸಿ ಹೋಗಿದ್ದಾನೆ ಅಂತನೋ ಸುದ್ದಿಯೂ ಅವ್ರಿಗೆ ಗೊತ್ತಾಗಿದೆ. ಆದರೆ ಆ ಅಪಾರವಾದ ಜಲಧಿಯನ್ನು ದಾಟುವುದು ಹೇಗೆ ಅಂತ ಗೊಂದಲದಲ್ಲಿ ಅವರು ಕೂತಿದ್ದಾರೆ. ಕೆಲವರು ನಮಗಿದಾಗುವ ಕೆಲಸ ಅಲ್ಲ, ನಾವು ಓಡಿ ಹೋಗಿ ಬಿಡೋಣ, ಸುಗ್ರೀವನ ಕೈಗೆ ಸಿಗದಂತೆ ಅಂತ ಒಂದು ಆಲೋಚನೆಯನ್ನು ಕೂಡ ಮಾಡ್ತಿದ್ದಾರೆ. ಕೆಲವರು ನಿರಾಶರಾಗಿದ್ದಾರೆ, ಕೆಲವರು ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಹೊರಟಿದ್ದಾರೆ. ಅಂತೂ ಕಿಂಕರ್ತವ್ಯ ಮೂಢರಾದಂತಹ ಕಪಿಗಳಿಗೆ ಈ ಹನುಮಂತ ಚೈತನ್ಯವನ್ನು ತುಂಬಿದ. ನೀವೆಲ್ಲ ಸುಗ್ರೀವನಿಗೇನು ದ್ರೋಹ ಬಗೆಯುವುದು ಸಾಧ್ಯ ಇಲ್ಲ, ನಾನು ನಿಮ್ಮನ್ನು ಹಿಡಿದುಕೊಂಡು ಸುಗ್ರೀವನ ಬಳಿಗೆ ರಾಮನ ಬಳಿಗೆ ಒಯ್ದು ನಿಮ್ಮನ್ನು ಶಿಕ್ಷೆಗೊಳಪಡಿಸ್ತೀನಿ ಅಂತ ಭಯಪಡಿಸಿದ. ಮತ್ತೆ ತಾನು ಆ ಜಾಂಬವಂತನ ಒಂದು ಪ್ರಾರ್ಥನೆಯಂತೆ, ಜಾಂಬವಂತನ ಪ್ರೇರಣೆಯಂತೆ ಒಂದು ಅಗಾಧವಾದ ರೂಪವನ್ನು ತಾಳಿದ. ಅಂಥ ಬೃಹದಾಕಾರವನ್ನು ತಾಳಿ ಆ ಮಹೇಂದ್ರ ಪರ್ವತದಿಂದ ಆತ ಲಂಕೆಯ ಕಡೆಗೆ ಹಾರಿದ. ಅವನ ಆ ಶಕ್ತಿಯನ್ನು ನೋಡಿಯೇ, ಶಕ್ತಿ ಅವನ ಆಕಾರ ಅದನ್ನೆಲ್ಲವನ್ನು ಕೂಡ ನೋಡಿ ಆ ಕಪಿಗಳಿಗೆ ಹೋದ ಜೀವ ಮರಳಿ ಬಂದಂತಾಯ್ತು, ಹೋದ ಪ್ರಾಣ ಮರಳಿ ಬಂದಂತಾಯ್ತು. ಹೀಗೆ ಸರ್ವಚೇಷ್ಟ ಈತ ಈ ಸಾಗರವನ್ನು ದಾಟುವುದು, ಮತ್ತೆ ಅಲ್ಲಿ
ಸೀತಾರೂಪಳಾದ ಲಕ್ಷ್ಮಿಯನ್ನು ಕಾಣುವುದು ಅಂದರೆ ಅದಕ್ಕೊಂದು ಸಂಕೇತ ಇದೆ. ಅದನ್ನು ರಾಮಾಯಣದ ವ್ಯಾಖ್ಯಾನಗಳು ಕೂಡ ಹೇಳಿದ್ದಾರೆ. ತುಂಬ ಸರಳವಾದಂಥ ಆದರೆ ಮಹತ್ವಪೂರ್ಣವಾದ ಒಂದು ಸಂಕೇತ ಅದರಲ್ಲಿದೆ, ತಾತ್ವಿಕ ಅರ್ಥ ಅದರಲ್ಲಿದೆ. ಸಾಗರ ಅಂದರೆ ಕಷ್ಟಗಳ ಸರಮಾಲೆ, ಸಂಸಾರ ಸಾಗರ ಅಂತ ಅರ್ಥ. ಸಂಸಾರ ಸಾಗರವನ್ನು ದಾಟಿ ಆ ಲಕ್ಷ್ಮೀದೇವಿಯನ್ನು, ವರಮಹಾಲಕ್ಷ್ಮೀ ದೇವಿಯನ್ನು ಸಾಧಕ ತಲುಪಬೇಕು. ಅವಳು ವಾಗಭಿಮಾನಿನಿಯಾದ ಆಕೆಯನ್ನು ರಾಮನ ಬಳಿಗೆ ತರುವಂಥ ಪ್ರಯತ್ನ ಮಾಡಬೇಕು. ಆ ಎಲ್ಲ ವೇದವಾಕ್ಯಗಳು, ಆಕೆ ವೇದಾಭಿಮಾನಿನಿಯಾದಂಥ ಅವಳ ಪ್ರತಿಯೊಂದು ಶಬ್ದವೂ ಕೂಡ ಭಗವಂತನನ್ನೇ ತಲುಪುತ್ತದೆ ಮತ್ತು ಭಗವಂತನನ್ನೇ ಅದು ಹೇಳಬೇಕಾಗಿದೆ ಅನ್ನುವುದನ್ನು ನಾವು ಮನವರಿಕೆ ಮಾಡಿಕೊಳ್ಬೇಕು. ಹೀಗೆ ಸೀತೆಯನ್ನು ಅಲ್ಲಿಂದ ಇಲ್ಲಿಗೆ ಕರೆತರುವ ಪ್ರಯತ್ನ ಅನ್ನುವುದೇನಿದೆ, ಭಗವಂತ ಸಕಲ ಶಬ್ದವಾಚ್ಯ, ಸಕಲ ವೇದ ಪ್ರತಿಪಾದ್ಯ ಅನ್ನುವುದನ್ನು ನಾವು ಮನವರಿಕೆ ಮಾಡಿಕೊಳ್ಳುವ ಪ್ರಯತ್ನವೇ ಆಗಿದೆ, ಬೇರೆ ಏನಲ್ಲ. ಹೀಗೆ ಅದು ಬೇರೆಯವರಿಗೆ ಸಾಧ್ಯ ಆಗದೇ ಇದ್ದಾಗ, ಬೇರೆ ಯಾವ ಕಪಿಗೂ ಕೂಡ ಅದು ಸಾಧ್ಯ ಆಗದೇ ಇದ್ದಾಗ, ಈತ ಅದಕ್ಕೆ ಬೇಕಾದಂಥ ಬೃಹದಾಕಾರವನ್ನು ತಾಳಿದ್ನಲ್ಲ. ಅಂದರೆ ಇಲ್ಲಿ ಕೇವಲ ಫಿಸಿಕಲಿ ಬೃಹದಾಕಾರ ಅಷ್ಟು ಮಾತ್ರ ಅಲ್ಲ, ಇಂಟೆಲೆಕ್ಚುವಲಿ ಅತಿ ದೊಡ್ಡ ರೂಪವನ್ನು ತಾಳಿದ. ಅವನ ದೊಡ್ಡ ವ್ಯಕ್ತಿತ್ವವನ್ನು, ಭವ್ಯ ವ್ಯಕ್ತಿತ್ವವನ್ನು ನೋಡಿಯೇ ಅಲ್ಲಿರುವ ಕಪಿಗಳಿಗೆ ನಿರಾಶೆ ಕರಗಿತ್ತು, ಜೀವನದಲ್ಲಿ ಆಸೆ ಮೂಡಿತ್ತು. ನಮ್ಮ ಕೆಲಸ ಆಗ್ತದೆ ಅಂತ ಅವರಿಗೊಂದು ಭರವಸೆ ಬಂದಿತ್ತು ಜೀವನದಲ್ಲಿ. ಹಾಗೆ ನಾವು ನಿರಾಶರಾಗಿ ಕೈಚಲ್ಲಿ ಕೂಡುವ ಪ್ರಸಂಗ ಬಂದಾಗ, ಸಂಸಾರದ ಕಷ್ಟಗಳಲ್ಲಿ ಮತ್ತು ಅಧ್ಯಾತ್ಮದ ಸಾಧನೆಯಲ್ಲಿ ಶ್ರವಣ ಮರಣ ಧ್ಯಾನಾದಿಗಳನ್ನು ಮಾಡುವ ಪ್ರಸಂಗದಲ್ಲಿ ಈ ಬೃಹದಾಕಾರದ ಪ್ರಾಣನ ವ್ಯಕ್ತಿತ್ವವನ್ನು ನಾವು ಧ್ಯಾನಿಸಬೇಕು. ಹಾಗೆ ಭಗವಂತನನ್ನು ಕೂಡ ಅಲ್ಲಿ ಧ್ಯಾನಿಸಬೇಕು. ಹಾಗೆ ಮಾಡಿದಾಗ ನಮ್ಮಲ್ಲಿ ಮತ್ತೆ ಚಟುವಟಿಕೆ ತುಂಬುತ್ತದೆ, ಸಾಧಕ ಮುನ್ನುಗ್ಗಲಿಕ್ಕೆ ಅನುಕೂಲ ಆಗ್ತದೆ. ಮತ್ತೆ ಸರ್ವಚೇಷ್ಟ ಇತ್ಯುಕ್ತಾತ್ ಪ್ರಾಣ, ಮುಂದೆ ಅಭಿಭವ ಶಕ್ತಿತಃ ಓಜಃ, ಎಲ್ಲ ಶತ್ರುಗಳನ್ನು ಕೂಡ ಆತ ಸದೆಬಡಿದ. ರಾವಣ, ಅವನ ಮೇಲೂ ದಾಳಿ ಮಾಡಿದ ಹನುಮಂತ. ರಾವಣನ್ನು ಒಂದು ಬಾರಿ ಅವನ ಬೆನ್ನ ಮೇಲೆ ಗುದ್ದಿದರೆ ಆತ 10 ಮುಖಗಳಿಂದ ರಕ್ತ ಕಾರಿಕೊಳ್ಳುವ ಪ್ರಸಂಗ ಬಂದಿತ್ತು. ಇಂದ್ರಜಿತ್ತುವರಿಗೂ ತನ್ನ ಪರಾಕ್ರಮದ ರುಚಿ ತೋರಿಸಿದ. ಮತ್ತೆ ಅಕ್ಷಕುಮಾರ ಅಂತ ಏನಿದ್ದ ರಾವಣನ ಮಗ, ಅವನನ್ನಂತೂ 100 ಬಾರಿ ತಿರುಗಿಸಿ ನೆಲಕ್ಕೆ ಅಪ್ಪಳಿಸಿದ್ದ. ಹೀಗೆ ಶತ್ರುಗಳನ್ನು ಕೊಂದಿದ್ದ ಮತ್ತು ಯಾವ ಶತ್ರುಗಳಿಗೂ ಆತ ಮಣಿಯಲಿಲ್ಲ. ಅದೆಲ್ಲ ಆ ಸೀತಾನ್ವೇಷಣ ಕಾರ್ಯಕ್ರಮದಲ್ಲೇ ಕಂಡು ಬರ್ತದೆ. ಮುಂದೆ ಮಹಾಯುದ್ಧದಲ್ಲೂ ಕಂಡು ಬರ್ತದೆ, ಅದು ವಿಚಾರ ಬೇರೆ. ಈ ಇಂದ್ರಜಿತ್ ಎಂಥ ದೊಡ್ಡ ದೊಡ್ಡ ಅಸ್ತ್ರಗಳನ್ನು ಹನುಮಂತ ಮೇಲೆ ಪ್ರಯೋಗ ಮಾಡಿದ್ರು ಕೂಡ ಅವನು ಅದು ಯಾವುದಕ್ಕೂ ಮಣಿಲಿಲ್ಲ. ಬ್ರಹ್ಮಾಸ್ತ್ರಕ್ಕೆ ಕೂಡ ಮಣಿದಂತೆ ತೋರಿಕೊಂಡ ಹೊರತು ಬ್ರಹ್ಮಾಸ್ತ್ರಕ್ಕೆ ಮಣಿಯಲಿಲ್ಲ. ಹೀಗೆ ಉಳಿದ ಶತ್ರುಗಳಿಗೆ ಮಣಿಯೋದಿಲ್ಲ, ಶತ್ರುಗಳನ್ನು ತಾನೇ ಮಣಿಸ್ತಾನೆ ಅನ್ನುವುದನ್ನು ಓಜಸ್ ಮತ್ತು ಸಹಸ್ ಅನ್ನುವ ಈ ನಾಮಗಳು ನಮಗೆ ಅವನ ಗುಣವನ್ನು ತೋರಿಸ್ತಾರೆ. ಮುಂದೆ ಬಲಂ, ತನ್ನ ಇಚ್ಛೆಗೆ ತಕ್ಕಂತೆ ಕೆಲಸ ಮಾಡ್ತಾನೆ. ಇಂದ್ರಜಿತ್ ಬಂಧಿಸಿದ್ರಿಂದ ಅವನು ರಾವಣನ ಸಭೆಗೆ ಹೋಗಿದ್ದಲ್ಲ, ತನಗೆ ರಾವಣನನ್ನು ನೋಡಬೇಕು ಅಂತಿತ್ತು. ರಾವಣನಿಗೆ ತನ್ನ ಪರಾಕ್ರಮದ ರುಚಿ ಏನು ಅಂತ ತೋರಿಸ್ಬೇಕಿತ್ತು. ಅದಕ್ಕಾಗಿ ಆ ರಾವಣನಿಗೆ ಒಂದು ಎಚ್ಚರಿಕೆ ಕೊಡುವುದಕ್ಕಾಗಿ ತನ್ನ ಇಚ್ಛೆಯಂತೆ ಅವನ ಬ್ರಹ್ಮಾಸ್ತ್ರಕ್ಕೆ ಬದ್ಧನಾದ. ಮತ್ತೆ ಅದರಿಂದ ಬಿಡಿಸ್ಕೊಂಡ ಕೂಡ ಅವರು ಅವನನ್ನು ಅಲ್ಲಿ ಕರ್ಕೊಂಡು ಹೋದರು. ಅವನನ್ನು ನೋಡಿ ಆ ರಾವಣನಿಗೊಂದು ಎಚ್ಚರಿಕೆ ಕೊಟ್ಟಿದ್ದ. ಇದೆಲ್ಲ ಅವನ ಬಲವನ್ನು ತೋರಿಸ್ತದೆ. ಸ್ವೇಚ್ಛೆಯಿಂದ ಅವನು ಕೆಲಸ ಮಾಡ್ತಾನೆ, ಇನ್ನೊಬ್ಬರ ಅಧೀನನಾಗಿ ಕೆಲಸ ಮಾಡುವುದಲ್ಲ. ಅವನೇನಾದರೂ ಕೆಲಸ ಮಾಡುವುದಿದ್ರೆ ಭಗವಂತ ಮತ್ತು ಭಗವತಿ ಅವರಿಬ್ಬರ ಅಧೀನನಾಗಿ ಮಾತ್ರ ಕೆಲಸ ಮಾಡ್ತಾನೆ ಅಂತ ಅದರ ತಾತ್ಪರ್ಯ. ಮತ್ತೆ ವಿಧಾರಕತ್ವಾಚ ವಿಧೃತಿ, ಇಡೀ ಯುದ್ಧದ ಜವಾಬ್ದಾರಿಯೆಲ್ಲ ಹನುಮಂತನ ಮೇಲೆ ಇತ್ತು. ರಾಮನ ಬಳಿಕ ಅತಿ ಹೆಚ್ಚು ಶತ್ರು ಸಂಹಾರ ಮಾಡಿದವನು ಅವನೇ. ಮತ್ತೆ ಭೀಮಸೇನಾಗಿಯೂ ಕೂಡ ಅವನೇ ಶತ್ರು ಸಂಹಾರ ಮಾಡಿದ್ದಾನೆ. ನಮ್ಗೆ ಗೊತ್ತಿದ್ದೇ ಇದೆ. ಅಸ್ಮಿನ್ ಯುದ್ಧೇ ಮಹಾವೀರ ತ್ವಯಿ ಭಾರತ್ ಸಮಾಹಿತ ಅಂತ ಕೃಷ್ಣ ಭೀಮಸೇನಿಗೆ ಈ ಯುದ್ಧದಲ್ಲಿ ದೊಡ್ಡ ಜವಾಬ್ದಾರಿಯೆಲ್ಲ ನಿನ್ನ ಮೇಲೆ ಇದೆ ಅಂತ ಹೇಳಿರ್ತಾನೆ. ಹೀಗೆ ಅದು ಕೂಡ ಅಲ್ಲಿ ಕಂಡು ಬರ್ತದೆ. ಹೀಗೆ ಅವನೇ ಭಾರಭೃತ್ತಾಗಿದ್ದಾನೆ, ಅವನೇ ವಿಧೃತಿಯಾಗಿದ್ದಾನೆ, ಅವನೇ ಸ್ವೇಚ್ಛಾಕಾರ್ಯಕಾರಿಯೂ ಕೂಡ ಆಗಿದ್ದಾನೆ. ಹೀಗೆ ಈ ನಾಮಗಳನ್ನು ನಾವು ಉಪಾಸನೆ ಮಾಡಿದರೆ ಅದು ಅವನ ಮುಖ್ಯ ಪ್ರಾಣ ರೂಪ ಇರಬಹುದು, ಭೀಮಸೇನ ರೂಪ ಇರಬಹುದು, ಹನುಮಂತನ ರೂಪ, ಹಾಗೆ ಅವನು ಮಧ್ವನ ರೂಪವನ್ನು ತಾಳಿದಾಗ ಕೂಡ ಅವನು ಈ ಥರ ಎಲ್ಲ ಮಾಡಿದ್ದಾನೆ. ಮತ್ತೆ ಅವನು ಈ ಯುದ್ಧದ ಭಾರವನ್ನು ಹೊತ್ತದ್ದಲ್ಲದೇನೆ ಕಪಿಗಳನ್ನೆಲ್ಲರನ್ನು ರಕ್ಷಿಸುವ ಭಾರವನ್ನು ಕೂಡ ಹೊತ್ತಿದ್ದ. ಸಂಜೀವನ ಪರ್ವತವನ್ನು ಹೊತ್ತು ತಂದಿದ್ದಾನೆ, ನಮಗದು ಗೊತ್ತಿದೆ. ಹೀಗೆ ಪರ್ವತವನ್ನು ಅವನು ಒಂದು ರೀತಿಯಲ್ಲಿ ಗಿರಿಧರ, ಭಗವಂತನೂ ಗಿರಿಧರ, ಈ ಹನುಮಂತನು ಕೂಡ ಗಿರಿಧರ. ಎಲ್ಲರನ್ನೂ ಅವನು ಮತ್ತೆ ಮರಣಿಸಿದವರನ್ನ ಜೀವನಕ್ಕೆ ತಂದ.
ಭಗವಂತನು ಕೂಡ ಆ ಗೋವರ್ಧನ ಗಿರಿಯನ್ನು ಎತ್ತಿ ಆ ಯಾದವರಿಗೆ ಬಂದಂಥ ಆಪತ್ತನ್ನು ಪರಿಹರಿಸಿದ. ಆದ್ದರಿಂದ ಅವರಿಬ್ಬರು ಕೂಡ ವಿಧೃತಿ ಅಥವಾ ಭಾರಭೃತ್ ಅಂತ ಕರೆಸ್ಕೊಂಡಿದ್ದಾರೆ. ಕೃಷ್ಣನು ರಾಮನು ಎಲ್ಲರೂ ಸ್ವೇಚ್ಛೆಯಿಂದ ಕೆಲಸ ಮಾಡಿದವರು, ಇನ್ನೊಬ್ಬರ ಒತ್ತಡಕ್ಕೊಳಗಾಗಿ ಎಂದೂ ಕೂಡ ಯಾವ ಕೆಲಸವನ್ನು ಮಾಡಿದವರಲ್ಲ. ಅದೆಲ್ಲವನ್ನು ಕೂಡ ನಾವು ಹೀಗೆ ಧ್ಯಾನಿಸ್ಬೇಕು. ಸಂಜೀವನ ಪರ್ವತವನ್ನು ಎತ್ತಿ ತಂದ, ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದ ಆ ಭಗವಂತನ ಮುಖ್ಯ ಪ್ರಾಣನ ರೂಪಗಳು, ಮತ್ತೆ ಅವರಿಬ್ಬರ ಕೂರ್ಮ ರೂಪ ಇತ್ಯಾದಿಗಳನ್ನು ಧ್ಯಾನಿಸಬೇಕು. ಶತ್ರು ಸಂಹಾರಕವಾದ ಶತ್ರುಗಳಿಗೆ ಮಣಿಯದ ಅವರ ಶಕ್ತಿಯನ್ನು ನಾವು ಧ್ಯಾನಿಸಬೇಕು. ಹೀಗೆ ಅವರನ್ನು ಪ್ರಾಣದ ಅಂತ ನಾವು ಉಪಾಸಿಸಿದರೆ ಅದರಿಂದ ನಮಗಾಗಬೇಕಾದಂಥ ಎಲ್ಲ ಕೆಲಸಗಳು ಕೂಡ ಕೈಗೂಡುತ್ತವೆ. ಕವಿದ ನಿರಾಶೆ ಮಂಜಿನಂತೆ ಕರಗಿ ಹೋಗ್ತದೆ. ಶತ್ರುಗಳನ್ನು ಮಣಿಸುವ ಹುಮ್ಮಸ್ಸು ಬರ್ತದೆ. ಶತ್ರುಗಳಿಗೆ ಮಣಿಯದ ಒಂದು ಶಕ್ತಿಯೂ ಬರ್ತದೆ. ಹೀಗೆ ನಮಗೆ ಸಾಂಸಾರಿಕವಾಗಿಯೂ ಮತ್ತು ಆಧ್ಯಾತ್ಮಿಕವಾಗಿಯೂ ಇರುವ ಒಂದು ಭಾರ ಏನಿದೆ, ಆ ಭಾರವನ್ನೆಲ್ಲ ನಿರ್ವಹಿಸುವಂಥ ಶಕ್ತಿ ಬರ್ತದೆ. ಸಾಧಕ ಪರದೇವತೆಯಾದಂಥ ಲಕ್ಷ್ಮೀ ದೇವತೆ ಏನಿದ್ದಾಳೆ, ಅವಳ ವಾಂಗ್ಮನೋ ದೇವತೆಯಾದ ಅವಳ ಅನುಗ್ರಹವನ್ನು ಪಡೆದು ಅವಳಿಂದ ಅಭಿಮನ್ಯವಾದ ಸರ್ವಶಬ್ದಗಳನ್ನು ಕೂಡ ಭಗವಂತನ ವಾಚಕ ಅಂತ ತಿಳಿದು ಅವರಿಬ್ಬರ ಅನುಗ್ರಹದಿಂದ ಮತ್ತು ಪ್ರಾಣನ ಅನುಗ್ರಹದಿಂದ ಕೂಡ ಮುಕ್ತಿಯನ್ನು ಪಡಿತಾನೆ ಅಂತ ನಾವು ಭಾವಿಸಬೇಕು. ಹೀಗೆ ಈ ಮಹಾಭಾರತದ ಈ ಶ್ಲೋಕವನ್ನಾಗಲಿ ಅಥವಾ ಪ್ರಾಣಾಯ ನಮಃ, ಓಜಸೇ ನಮಃ, ಸಹಸೇ ನಮಃ, ಬಲಾಯ ನಮಃ, ವಿಧೃತಯೇ ನಮಃ ಅಂತ ಅದನ್ನು ಚತುರ್ಥಿ ವಿಭಕ್ತಿತ್ವವಾಗಿ ಆದರೂ ಮಾರ್ಪಡಿಸ್ಕೊಂಡು ಇವನ್ನೆಲ್ಲ ಉಪಯೋಗ ಮಾಡಬೇಕು. ಇಂಥ ಪ್ರಾಣಮಂತ್ರಗಳಿಗೆ ಶಕ್ತಿ ಎಂಥದ್ದು ಅಂದರೆ, ಇದಕ್ಕೆ ಅಂಗನ್ಯಾಸ ಬೇಕಾಗಿಲ್ಲ, ಕರನ್ಯಾಸ ಬೇಕಾಗಿಲ್ಲ, ಒಂದು ತರ್ಪಣ ಬೇಕಾಗಿಲ್ಲ. ಬೆಳಗ್ಗೆ ಹೊತ್ತು ಉಪವಾಸದಲ್ಲೇ ಇದನ್ನು ಜಪ ಮಾಡಬೇಕು ಅಂತಿಲ್ಲ, ಬೇರೆ ಯಾವ ಸಂದರ್ಭದಲ್ಲಾದರೂ ಮಾಡಬಹುದು. ತೀರಾ ಹೊರಗಿನ ಮೈಲಿಗೆ ಇತ್ಯಾದಿಗಳು ಇರಬಾರದು ಅಷ್ಟೇ. ಮತ್ತೆ ಮಹಾಭಾರತದ ಶ್ಲೋಕ ಇದಾದ್ದರಿಂದ ಇದನ್ನು ಮಹಾಭಾರತವನ್ನು, ಭಾಗವತವನ್ನು ಮೊದಲಾದವುಗಳನ್ನು ಪಠಿಸುವ ಸಂಪ್ರದಾಯ ಇರುವಂಥ ಸ್ತ್ರೀಯರು ಕೂಡ ಈ ಮಹಾಭಾರತದ ಈ ಶ್ಲೋಕವನ್ನು ಪಠನ ಮಾಡಬಹುದು. ಮತ್ತು ಅಥವಾ ಚತುರ್ಥಿ ವಿಭಕ್ತ್ಯಂತವಾಗಿ ಅವುಗಳನ್ನು ಹೇಳಬಹುದು ಕೂಡ ಅವರವರ ಸಂಪ್ರದಾಯಕ್ಕೆ ಅನುಗುಣವಾಗಿ. ಹೀಗೆ ಮುಖ್ಯ ಪ್ರಾಣನ ಉಪಾಸನೆಯನ್ನು ಹೇಳುವಂಥ, ಹಾಗೆ ಭಗವಂತನ ಉಪಾಸನೆಯನ್ನು ನಮಗೆ ತಿಳಿಸುವಂಥ, ಮಂತ್ರಗಳನ್ನೂ ತಿಳಿಸುವಂಥ ಒಂದು ಅಪರೂಪದ ಶ್ಲೋಕ ಆಚಾರ್ಯರು ಮಹಾಭಾರತದಲ್ಲಿದ್ದು ಇವತ್ತು ನಮ್ಮ ಕಣ್ಣಿಂದ ಮರೆಯಾಗಿತ್ತು, ಅದನ್ನು ನಮಗೆ ಕೊಟ್ಟಿದ್ದಾರೆ. ಭಾಗವತದಲ್ಲಿ ನಾವು ಈಗಾಗಲೇ ನೋಡಿದಂತೆ 4 ಮಾತ್ರ ಇವೆ. 5ನೇದಾದ ವಿಧೃತಿ ಅನ್ನುವುದನ್ನು ಕೂಡ ನಾವು ಸೇರಿಸ್ಕೊಳ್ಬೇಕು. ಹೀಗೆ ಅಲ್ಲಿಗೆ ಇವತ್ತು 26ನೇ ಶ್ಲೋಕದ ವಿವರದೊಂದಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ನಾವು ಮಾಡಿದ ಈ ಶ್ರವಣ ಪ್ರಾಣಾದಿ 5 ರೂಪವುಳ್ಳಂಥ ಮುಖ್ಯ ಪ್ರಾಣ, ಅವನ ಅಂತರ್ಯಾಮಿಯಾದ ಲಕ್ಷ್ಮೀರಮಣನಾದಂಥ ನಾರಾಯಣ, ಅವನು ಕೂಡ ಪಂಚರೂಪನೇ, ಅವನಿಗೆ ಈ ಭಾಗ ಅರ್ಪಿತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದ್ರು ಎನ್ನ ಶ್ರೀಕೇಶನೇ, ಈಶ ನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ.